ರಾಷ್ಟ್ರೀಯ ಡೆಂಗ್ಯೂ ದಿನದ ಪ್ರಯುಕ್ತ ಇಂದು ಪಟ್ಟಣದಲ್ಲಿ ಆರೋಗ್ಯ ಇಲಾಖೆ ಜಾಗೃತಿ ಜಾಥಾ ಹಮ್ಮಿಕೊಂಡಿತ್ತು. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾನ್ ಶರೀಫ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಜಾಥಾಕ್ಕೆ ಚಾಲನೆ ನೀಡಿದರು. ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಅನಕೃ ವೃತ್ತದವರೆಗೆ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ವಿತರಿಸಿ ಅರಿವು ಮೂಡಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ, ಡೆಂಗ್ಯೂ ರೋಗವನ್ನು ನಿಯಂತ್ರಿಸಲು ಸಾರ್ವಜನಿಕರ ಸಹಕಾರ ಅಗತ್ಯ. ಈಡಿಸ್ ಜಾತಿಯ ಸೊಳ್ಳೆಯಿಂದ ಈ ರೋಗ ಹರಡುತ್ತದೆ. ಸೊಳ್ಳೆಗಳು ಕಚ್ಚದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು, ಸೊಳ್ಳೆಗಳು ಉತ್ಪಾದನೆಯಾಗದಂತೆ ಮನೆಯ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಅಗತ್ಯ ಎಂದರು. ಪೌರಕಾರ್ಮಿಕರು, ಆರೋಗ್ಯ ಕಾರ್ಯಕರ್ತರು ಜಾಥಾದಲ್ಲಿ ಭಾಗವಹಿಸಿದರು. ಈ ಸೊಳ್ಳೆಯು ಶುದ್ಧ ನೀರಿನಲ್ಲಿ ಬೆಳೆಯುವುದರಿಂದ ಸಾರ್ವಜನಿಕರು, ನಾಗರಿಕರು ತಮ್ಮ ಮನೆಗಳಲ್ಲಿ ನೀರುಗಳನ್ನು ಶೇಖರಣೆ ಮಾಡಿದಾಗ ಅದನ್ನು ಮುಚ್ಚಿಡುವುದನ್ನು ಮರೆಯಬಾರದು. ಸೊಳ್ಳೆಗಳು ಶುದ್ಧ ನೀರಿನಲ್ಲಿ ಮೊಟ್ಟೆ ಇಟ್ಟು ಅದೇ ಮುಂದೆ ಅಡಲ್ಟ್ ಸೊಳ್ಳೆ ಆಗಿ ಡೆಂಗ್ಯೂವನ್ನು ಕಚ್ಚಿ ತೀವ್ರ ತೊಂದರೆಗೆ ಒಳಗಾಗಿ ಎಷ್ಟೋ ಜನಗಳು ತಾವು ವಾರಗಟ್ಟಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು, ಚಿಕಿತ್ಸೆಯನ್ನು ಪಡೆಯೋದು, ಅದರಿಂದ ಅವರಿಗೆ ಹಣಕಾಸಿನ ಮುಗ್ಗಟ್ಟು ಕೂಡ ಬರುತ್ತದೆ, ಮತ್ತೆ ಆರೋಗ್ಯವೂ ಹಾಳಾಗುತ್ತದೆ. ಆದ್ರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ಪರಿಸರದ ಸುತ್ತಮುತ್ತ ಶುದ್ಧವಾಗಿರಿ ಹಾಗೂ ತಾವುಗಳು ಸೊಳ್ಳೆ ಕಚ್ಚದಂತೆ ಸೊಳ್ಳೆ ಪರದೆಗಳನ್ನು ಇಲ್ಲಾಂದರೆ ಸೊಳ್ಳೆ ನಿರೋಧಕ ಕ್ರೀಮ್ಗಳನ್ನು ಅಥವಾ ಸೊಳ್ಳೆ ಬಟ್ಟೆಯನ್ನು ಉಪಯೋಗಿಸಿ ಸೊಳ್ಳೆ ಕಚ್ಚದಂತೆ ಕ್ರಮ ವಹಿಸುವುದು ಉತ್ತಮವೆಂದು ಭಾವಿಸುತ್ತೇನೆ. ಈ 2025 ಡೆಂಗಿ ದಿನಾಚರಣೆಯ ಸ್ಲೋಗನ್ ಏನಾಗಿರ್ತದೆ ಅಂದ್ರೆ, ಶಿಲಿಸಿ, ಸ್ವಚ್ಛಗೊಳಿಸಿ ಮತ್ತು ಮುಚ್ಚಿಡಿ ಅಂತಂದ್ರೆ, ನೀವು ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಒಂದು ನೀರನ್ನು ಸಂಗ್ರಹ ಮಾಡಿದಾಗ ಅದ್ರ ಸೊಳ್ಳೆಗಳಿಗೆ ಚೆಕ್ ಮಾಡಿ, ಸೊಳ್ಳೆ ಇದ್ರೆ ಅದನ್ನ ಕ್ಲೀನ್ ಮಾಡಿ, ಸೊಳ್ಳೆ ಮರಿಗಳಿದ್ರೆ ಲಾರ್ವಾ ಅಂತ ಹೇಳ್ತೀವಿ, ನಂತರ ಅದನ್ನ ಪುನಃ ನೀರು ತುಂಬಿದಾಗ ಅದನ್ನ ಮುಚ್ಚಿಡಿ ಅನ್ನೋದು ಇದರ ಉದ್ದೇಶ, ಸ್ಲೋಗನ್ನ ಉದ್ದೇಶ. ದಯವಿಟ್ಟು ಎಲ್ಲಾ ಸಾರ್ವಜನಿಕರು ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು. ಸಾರ್ವಜನಿಕರು ಅಷ್ಟೇ ಅಲ್ಲದೆ ಅಂತರ ಇಲಾಖೆಯವರು ಕೂಡ ಕೈ ಜೋಡಿಸಬೇಕು. ಪ್ರತಿದಿನ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಪ್ರತಿದಿನ ಸಾರ್ವಜನಿಕರಿಗೆ ನೀರು ಬಿಟ್ಟರೆ ಆಗ ಅವ್ರು ನೀರನ್ನ ಸಂಗ್ರಹ ಮಾಡೋದು ಕಡಿಮೆ ಆಗುತ್ತೆ, ಆ ಮುಖಾಂತರ ಸೊಳ್ಳೆ ಬೆಳೆಯೋದು ಕಡಿಮೆ ಆಗುತ್ತೆ. ಇದಕ್ಕಾಗಿ ಪ್ರತಿಯೊಂದು ಇಲಾಖೆಯು ಕೂಡ ಸಹಕರಿಸಬೇಕು.